ನಮ್ಮೆಲ್ಲರ ಸೌಭಾಗ್ಯ ನಾವೆಲ್ಲ ಕೂಡ ಕಣ್ತುಂಬಿಕೊಳ್ತಾ ಇರುವಂತಹದ್ದು ಕುಂದಾಪುರದ ಕುಂಬಾಶಿಯಲ್ಲಿ ಪ್ರಸಿದ್ಧವಾಗಿರುವ ಶಿಲ್ಪಕಲಾ ಕೇಂದ್ರವಿದೆ. ಕಳೆದ 9 ತಿಂಗಳಿನಿಂದ ಸುಳ್ಯದ ಚೆನ್ನಕೇಶವ ದೇವರಿಗೆ 300 ವರ್ಷದ ಬಳಿಕ ಅರ್ಪಣೆಯಾಗಲಿರುವ ಬ್ರಹ್ಮರಥ ಹೇಗೆ ಸುಳ್ಯಕ್ಕೆ ಬರೋದಕ್ಕೆ ತಯಾರಾಗಿದೆ ನೋಡಿ. ಈಗ ನಿನಗೆ ಎಷ್ಟು ಖುಷಿ ಉಂಟು? ತುಂಬಾ ಖುಷಿ ಉಂಟು. ನಮ್ಮ ಅಷ್ಟೇ ಖುಷಿ ನನಗುಂಟು. ಬರುವ ರಸ್ತೆಯಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರ ಸ್ವೀಕರಿಸಿ ಸುಳ್ಯದತ್ತ ಬರುವುದಕ್ಕೆ ತಯಾರಾಗಿದೆ ಬ್ರಹ್ಮರಥ. ಬೈಂದೂರು ಕ್ಷೇತ್ರದ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು ಸುಳ್ಯದ ಬ್ರಹ್ಮರಥಕ್ಕೆ ಶುಭಾಶಯ ತಿಳಿಸ್ತಾರೆ. ಹಾಗೆ ಇಲ್ಲಿಗೆ ಬ್ರಹ್ಮರಥವನ್ನು ಮಾಡ್ತಾ ಇರೋದು ಕುರುಂಜಿ ಕುಟುಂಬದವರು ಬಂದದ್ದು. ಕುರುಂಜಿ ಕುಟುಂಬದ ವೆಂಕಟರಮಣ ಗೌಡ್ರ ಮೊಮ್ಮಗ ನಮ್ಮ ಜೊತೆಗಿದ್ದು ಅವರ ಮತ್ತು ಊರಿನವರೆಲ್ಲರ ನೇತೃತ್ವದಲ್ಲಿ ಆ ರಥ ತಯಾರಾಗಿದೆ. ದಾರಿಯುದ್ದಕ್ಕೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಪೂರ್ತಿ ವಿಡಿಯೋನ ನೋಡೋದು ಮಾತ್ರ ಮರಿಬೇಡಿ. ನಮ್ಮ ಸುಳ್ಯಕ್ಕೆ ಹೊರಡುವಂಥ ರಥ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಬೆಳಿಗ್ಗೆ ಒಳಭಾಗದಿಂದ ಅಂದರೆ ಈ ಶಿಲ್ಪಕಲಾ ರಥ ತಯಾರಾಗ್ತಕ್ಕಂಥ ಜಾಗ ಏನಿದೆ ಅದರ ಒಳಭಾಗದಿಂದ ಹೊರಭಾಗಕ್ಕೆ ರಥ ಬಂದಿದೆ ನೋಡಿ. ಹೊರಭಾಗಕ್ಕೆ ಬಂದಿರುವಂಥ ರಥ ಇದು. ಈ ಕ್ರೇನ್ ಮೂಲಕ ಇದನ್ನೀಗ ರೆಡಿ ಮಾಡಿ ಅಲ್ಲಿ ಲಾರಿ ಇದೆ, ಆ ಲಾರಿಯ ಒಳಭಾಗಕ್ಕೆ ಈಗ ಈ ರಥವನ್ನು ಹಾಕ್ತಾ ಇದ್ದೇವೆ. ಸೊ ನೋಡಿ ಕ್ರೇನ್ನೊಂದಿಗೆ ಹೇಗೆ ಇದನ್ನು ಸಜ್ಜು ಮಾಡಿ ಅದಕ್ಕೆ ಹಾಕ್ತಾರೆ ಅಂತ ಹೇಳುವಂಥದ್ದು ನೋಡಿ. ಒಬ್ರು ಸುಳ್ಯ ಚೆನ್ನಕೇಶವ ದೇವಸ್ಥಾನ ಇದು ಒಂದು ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ಬ್ರಹ್ಮರಥ ಅದು ಸಹ 300 ವರ್ಷ ಹಿಂದಿನ ಪುರಾತನವಾದ ರಥ. ಇವತ್ತು ಕುರುಂಜೆ ವೆಂಕಟರಮಣ ಗೌಡ್ರ ಒಂದು ಕುಟುಂಬಸ್ಥರು ಸೇರಿ ಹೊಸ ಬ್ರಹ್ಮರಥವನ್ನು ಇವತ್ತು ಸ್ಥಾಪಿಸಿ ದೇವಸ್ಥಾನಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಬ್ರಹ್ಮರಥ ಇವತ್ತು ಸುಳ್ಯಕ್ಕೆ ಹೊರಡಲಿದೆ. ಒಂದು ಒಳ್ಳೆಯ ಶುಭ ಗಳಿಗೆಯಲ್ಲಿ ಇವತ್ತು ಈ ಬ್ರಹ್ಮರಥವನ್ನು ಇವತ್ತು ಎಲ್ಲ ಕುಟುಂಬಸ್ಥರ ಸೇರಿ ದೇವಸ್ಥಾನಕ್ಕೆ ಹಸ್ತಾಂತರವನ್ನು ಮಾಡುವ ಕಾರ್ಯ ಈಗ ಚಾಲನೆಯಲ್ಲಿ ಕೊಟ್ಟಿದ್ದಾರೆ. ದೇವರು ಇಡೀ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಜನವರಿ 10ಕ್ಕೆ ಒಂದು ರಥೋತ್ಸವ ನಡೆಯಲಿದೆ ದೇವಸ್ಥಾನಕ್ಕೆ. ಅದರಲ್ಲಿ ದೇವರು ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಸುಳ್ಯಕ್ಕೆ ಬ್ರಹ್ಮರಥ ಬರ್ತಾಯಿದೆ. ಇದೊಂದು ಎಲ್ಲರೂ ಸಂತೋಷ ಪಡುವ ವಿಷಯ. ಈಗಾಗಲೇ ಬ್ರಹ್ಮರಥ ಲಾರಿಗೆ ಲೋಡ್ ಆಗಿ ಇನ್ನು ನಾವು ಇಲ್ಲಿಂದ ಹೊರಡಲಿದ್ದೇವೆ. ಇನ್ನು ಸುಳ್ಯಕ್ಕೆ ಪುತ್ತೂರಿಗೆ ಇವತ್ತು ಬಂದು ಹಾಲ್ಟ್ ಆಗಿ ನಾಳೆ ಸುಳ್ಯಕ್ಕೆ ಬ್ರಹ್ಮರಥ ಬರ್ತಾ ಇದೆ. ನಮ್ಮ ಸುಳ್ಯಕ್ಕೆ ಬರುವ ಬ್ರಹ್ಮರಥ ನಮ್ಮ ಜೀವಮಾನದ ಒಂದು ಭಾಗ್ಯದ ಕನಸು. ಏಕೆಂತ ಹೇಳಿದರೆ ಇದು ಇನ್ನು 300 ವರ್ಷಕ್ಕೂ ಬರೋದಿಲ್ಲ. ಆದ ಕಾರಣ ನಮ್ಮ ಭಾಗ್ಯ ಅಂತ ಹೇಳಬಹುದು ಹೊರತು ಬೇರೆ ಏನು ಹೇಳಲಿಕ್ಕಾಗುವುದಿಲ್ಲ. ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಬಹಳ ಸಂತೋಷದ ದಿನ. ನಮ್ಮ ಶ್ರೀ ಚೆನ್ನಕೇಶ ದೇವರಿಗೆ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಮತ್ತು ಮನೆಯವರು ಕೊಡಮಾಡುವಂತಹ ಬ್ರಹ್ಮರಥ ಈಗಾಗಲೇ ಇಲ್ಲಿಂದ ಕುಂಬಾಶಿಯಿಂದ ಹೊರಡಲಿದೆ. ಹಾಗೆ ಇದೆಲ್ಲರಿಗೂ ಸಂತೋಷ ಕಣ. ಹಾಗೆ
ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದು ನಾವು ಇವತ್ತಿನ ದಿನ ಒಂದು ಶುಭ ಸಂದರ್ಭದಲ್ಲಿ ಕುಂಭಾಶಿ ಅಂತ ಹೇಳುವ ಒಂದು ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಇದೀಗಾಗಲೇ ನಮ್ಮ ಬ್ರಹ್ಮರಥ ಏರ್ತಾ ಇದೆ. ಇನ್ನೇನು ನಮ್ಮ ಸುಳ್ಯಕ್ಕೆ ಬ್ರಹ್ಮರಥ ಬರುವಲ್ಲಿ ನಾವೆಲ್ಲ ಸಂತೋಷದಲ್ಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚೆನ್ನಕೇಶ ದೇವರಿಗೆ ದಾನವಾಗಿ ನೀಡಿರುವಂಥ ಡಾಕ್ಟರ್ ಚಿದಾನಂದ ಮತ್ತು ಫ್ಯಾಮಿಲಿಯವರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸಿದ್ದೇನೆ. ಈ ದಿವಸ ಅತ್ಯಂತ ಸಂಭ್ರಮದ ದಿವಸ. ಡಾಕ್ಟರ್ ಕೆ ವಿ ಚಿದಾನಂದ ಅವರು ಮತ್ತು ಅವರ ಮನೆಯವರು ಶ್ರೀ ಚೆನ್ನಕೇಶ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ಬ್ರಹ್ಮರಥದ ಇಲ್ಲಿಂದ ಕೊಂಡೋಗುವಂಥ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ನಮ್ಮ ಊರಿನ ಮಹನೀಯರು ಹಾಗೂ ನಮ್ಮ ಸುಳ್ಯದ ಶಿಲ್ಪಕ್ಕೆ ಕುರುಂಜಿ ವೆಂಕಟರಮಣ ಗೌಡರ ಸುಪುತ್ರ, ಈಗ ನಡೆಸ್ತಾ ಇರುವ ಕಾಲೇಜಿನ ಡಾಕ್ಟರ್ ಚಿದಾನಂದ ಸರ್ ಅವರು ದೊಡ್ಡ ದೇವರ ಪ್ರೇರಣೆ ಪ್ರಕಾರ ಈ ಬ್ರಹ್ಮರಥವನ್ನು ಚೆನ್ನಕೇಶವ ದೇವಸ್ಥಾನಕ್ಕೆ ಅರ್ಪಿಸಲು ನಿಶ್ಚಯಿಸಿ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯ ಮಾಡಿ ಈ ದಿನ ಶುಭ ದಿನದಲ್ಲಿ ಶುಭ ಗಳಿಗೆಯಲ್ಲಿ ಇದನ್ನು ನಾವು ವಾಹನದಲ್ಲಿ ಸುಳ್ಯಕ್ಕೆ ಸಾಗಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಆತ್ಮೀಯರೇ, ಇವತ್ತು ಸುಳ್ಯಕ್ಕೆ 300 ವರ್ಷಗಳ ನಂತರ ಬರ್ತಿರ್ತಕ್ಕಂಥ ಬ್ರಹ್ಮರಥಕ್ಕೆ ಇವತ್ತು ಸ್ವಾಗತವನ್ನು ಮಾಡೋದಕ್ಕೆ, ಹಾಗೆಯೇ ಇಲ್ಲಿಂದ ಕಳುಹಿಸಿಕೊಡೋದಕ್ಕೆ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಹಾಗೆಯೇ ಪೂರ್ತಿಯಾಗಿರುವಂಥ ಸುಳ್ಯದಲ್ಲೂ ಕೂಡ ಇವರಿಗೆ ಸಾಕಷ್ಟು ಅಭಿಮಾನಿಗಳ ಬಳಗವೇ ಇದೆ. ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಮ್ಮ ಒಂದು ಸುಳ್ಯಕ್ಕೆ ಬರ್ತಕ್ಕಂಥ ಅಷ್ಟೂ ಮಂದಿ ಸುಳ್ಯದ ಭಕ್ತರು ಕಾಯ್ತಿರುವಂತಹ ಈ ಬ್ರಹ್ಮರಥದ ಒಂದು ಕಳುಹಿಸಿಕೊಡೋದಕ್ಕೆ ಬೇಕಾಗಿ ಬಂದಿರಿ ಸರ್. ಎಲ್ಲ ಸುಳ್ಯದ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಸ್ವಾಗತ. ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಾವು ತಿಳ್ಕೊಂಡಿದ್ದೀರಿ. ಹೇಗೆ ಬೈಂದೂರು ಈ ಒಂದು ಪರಿಸರದಿಂದ ಸುಳ್ಯಕ್ಕೆ ಬ್ರಹ್ಮರಥವನ್ನು ಕಳಿಸಿಕೊಡೋದಕ್ಕಿಂತ ಮೊದಲು ತಮ್ಮ ಒಂದು ಶುಭಾಶಯವನ್ನು ವ್ಯಕ್ತಪಡಿಸ್ತೀರಿ ಅಂತ? ಆತ್ಮೀಯ ಎಲ್ಲ ಭಕ್ತಾಭಿಬಂಧುಗಳೇ, ಸುಳ್ಯದವು ಅಂತೇಳಿ ಹೇಳಿದರೆ ಮನೆಯವರಿದ್ದ ಹಾಗೆ. ನಮಗೆ ಬೈಂದೂರು ಹಳೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಚೆ ತುದಿ ಅಂದರೆ ಸುಳ್ಯ, ಈಚೆ ತುದಿ ಅಂದರೆ ಬೈಂದೂರು. ಹಾಗೆ ನಾನು ನನ್ನ ಊರಿನಿಂದ ಸಂಘಟನೆ ಕೆಲಸಕ್ಕೆ ಸುಳ್ಯ ಆಚೆ ತುದಿಯಲ್ಲಿ ಇದ್ದೆ. ಹಾಗಾಗಿ ಸುಳ್ಯದ ಹೆಚ್ಚು ಕಡಿಮೆ ಎಲ್ಲ ಗ್ರಾಮಕ್ಕೂ ಎಲ್ಲ ಹೋಗಿದ್ದೆವು. ಸುಳ್ಯದ ಸ್ನೇಹಿತರು, ಅಭಿಮಾನಿಗಳು ಅನ್ನೋದಕ್ಕಿಂತ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ತುಂಬ ಜನ ಇದ್ದೇವೆ. ಅಲ್ಲಿ ನಮ್ಮ ಹಿರಿಯರು ಇದ್ದಾರೆ, ಆ ನಂತರ ಬಂದವರು ಎಲ್ಲ ಇದ್ದಾರೆ. ಒಂದು ಸಂತೋಷದ ವಿಷಯ ಅಂತ ಕೇಳಿದರೆ, ಸುಳ್ಯದ ಹೆಮ್ಮೆ ಚೆನ್ನಕೇಶ್ವರ ದೇವಸ್ಥಾನ. ಅದು ಸುಳ್ಯದ ಕೇಂದ್ರದಲ್ಲಿರುವಂಥದ್ದು. ಬಹುಶಃ 600-700 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂಥ ದೇವಸ್ಥಾನ. ಆ ದೇವಸ್ಥಾನದ ರಥ ಒಂದು ಸುಮಾರು 300 ವರ್ಷದಿಂದ ಇರುವಂಥ ಸಣ್ಣದಾದಂಥ ಒಂದು ಪುಷ್ಪರಥ, ಅದನ್ನು ತೆಗೆದು ಈಗ ಬ್ರಹ್ಮರಥ ಮಾಡುವಂಥ ಕಲ್ಪನೆ ಮಾಡಿದರು. ಅದನ್ನು ನಮ್ಮ ಊರಿನ ಇಲ್ಲಿಯ ನಮ್ಮದೇನು ಭಾರಿ ಪ್ರತಿಷ್ಠಿತ ಸಂಸ್ಥೆ ಏನಿದೆ, ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರದವರು, ಅವರಿಗೆ ವಹಿಸಿದರು. ಈ ಕೇಂದ್ರವು ನಮ್ಮ 2 ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾದಂಥ ಸಂಸ್ಥೆ. ಇಡೀ ದೇಶದಲ್ಲಿ ಅವರ ತಂದೆಯ ಕಾಲದಿಂದ, ಲಕ್ಷ್ಮೀನಾರಾಯಣ ಅವರ ಕಾಲದಿಂದ ನೂರಾರು ರಥಗಳನ್ನು ದೇಶವ್ಯಾಪಿ ಮಾಡಿಸಿಕೊಟ್ಟವರು. ಅವರಿಗೆ ವಿಶ್ವವ್ಯಾಪಿ ಮನ್ನಣೆ ಇತ್ತು, ಬೇರೆ ಬೇರೆ ದೇಶಕ್ಕೆ ಸಹಿತ ಕರೆಸಿದ್ರು, ಬೇರೆ ಬೇರೆ ಅವಾರ್ಡ್ಗಳು ಸಹಿತ ಇತ್ತು ಅವರಿಗೆ. ಅವರ ಮಗ ರಾಜಗೋಪಾಲಾಚಾರ್ಯರು ಈಗ ಮತ್ತೆ ಫೇಮಸ್. ತಂದೆಯವ್ರ ಕಾಲದಲ್ಲಿ ಸುಮಾರು ಒಂದು 69 ರಥಗಳು ಅವ್ರು ಮಾಡಿಕೊಟ್ಟದಿದ್ದರೆ ಇಡೀ ದೇಶವ್ಯಾಪಿಯಲ್ಲಿ. ಈಗ ರಾಜಗೋಪಾಲಾಚಾರ್ಯರು ಸುಮಾರು 160ಕ್ಕಿಂತ ಹೆಚ್ಚು ರಥಗಳನ್ನು ತಗೊಂಡಿದ್ದಾರೆ, ಮಾಡಿಕೊಡ್ತಾ ಇದ್ದಾರೆ. ಅಯೋಧ್ಯೆಯ ರಥದಿಂದ ಇದು ತುಂಬ ಪ್ರಸಿದ್ಧಿಗೆ ಬಂದಂಥದ್ದು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನವು ಪುರಾಣ ಪ್ರಸಿದ್ಧ, ಅಲ್ಲಿಗೂ ಸಹಿತ ಮಾಡಿಕೊಟ್ಟಿದ್ದಾರೆ. ಆಚೆ ಕೊಲ್ಲೂರು, ಸುಬ್ರಹ್ಮಣ್ಯ ಎಲ್ಲ ಕಡೆಗೂ ರಥ ಹೋಗೋದು ಇಲ್ಲಿಂದನೇ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ, ನಮ್ಮೂರಿನಲ್ಲಿ ಇಂಥದ್ದೊಂದು ಇದೆ, ರಾಜಗೋಪಾಲ್ ಆಚಾರ್ಯ ಇದ್ದಾರೆ, ತಂದೆಯವರ ಹೆಸರಲ್ಲಿ ಮಾಡ್ತಿದ್ದಾರೆ ಅಂತ. ಅವರಿಗೂ ಸಹಿತ ದೊಡ್ಡ ಕನಸಿದೆ, ಇಲ್ಲೇ ದೊಡ್ಡ
ವಿಶ್ವಕರ್ಮ ಲ್ಯಾಬ್ ಅನ್ನೋ ರೀತಿ ಮಾಡಬೇಕು, ಬೇರೆ ಬೇರೆ ಅಧ್ಯಯನ ಸಂಸ್ಥೆಗಳನ್ನು ಸಂಶೋಧನೆಗಳು ಮಾಡಬೇಕು ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ. 100 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬ್ರಹ್ಮರಥವನ್ನು ಮಾಡ್ತಾ ಇರೋದು ಕುರುಂಜಿ ಕುಟುಂಬದವರು ಬಂದದ್ದು. ಕುರುಂಜಿ ಕುಟುಂಬದ ವೆಂಕಟರಮಣ ಗೌಡ್ರ ಮೊಮ್ಮಗ ನಮ್ಮ ಜೊತೆಗಿದ್ದು ಅವರ ಮತ್ತು ಊರಿನವರೆಲ್ಲರ ನೇತೃತ್ವದಲ್ಲಿ ಆ ರಥ ತಯಾರಾಗಿದೆ. ದೇವಸ್ಥಾನವೂ ಚೆನ್ನಾಗಾಗಲಿ, ನಮ್ಮ ಊರು ಸುಳ್ಯ ಅದು ಚೆನ್ನಾಗಿ ಇನ್ನೂ ಹೆಚ್ಚು ಸುದ್ದಿಗೆ ಬರಲಿ, ಪ್ರತಿಷ್ಠೆಗೆ ಬರಲಿ. ಅದ್ರ ಜೊತೆಗೆ ಆ ರಥದ ಬೆನ್ನಿಗೆ ನಿಂತಂಥ ಭಕ್ತಾಭಿಮಾನಿಗಳು ಅವರಿಗೂ ದೇವರ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ರಾಜಗೋಪಾಲಾಚಾರ್ಯ ಮೇಲೂ ಇರಲಿ. ಯಾಕಂದರೆ ಇಡೀ ದೇಶದಲ್ಲಿ ಅವರ ಹೆಸರು ಪ್ರತಿಷ್ಠೆಗೆ ಬರ್ತಾ ಇದೆ. ಹಾಗಾಗಿ ಇದೆಲ್ಲವೂ ಒಂದು ಯೋಗ. ದೇವ್ರ ಕೆಲಸ ಅನ್ನುವಂಥದ್ದು ಮಾಡಲಿಕ್ಕೆ ಎಣಿಸಿದಾಗ ಆಗೋದಿಲ್ಲ, ಅದಕ್ಕೊಂದು ಕಾಲ ಕೂಡಿ ಬರಬೇಕು, ಇದೆಲ್ಲವೂ ಆಗಬೇಕು. ಹಾಗಾಗಿ ಎಲ್ರಿಗೂ ದೇವರ ಆಶೀರ್ವಾದವನ್ನು ಕೇಳ್ತಾ ಮತ್ತು ಎಲ್ಲ ಕಡೆಯಲ್ಲಿಯೂ ಉನ್ನತ ಸುದ್ದಿಗಳು ಸಂತೋಷ ಎಲ್ರಿಗೂ ಸಿಗಲಿ, ದೇವರ ಆಶೀರ್ವಾದ ಎಲ್ರಿಗಿರಲಿ ಅಂತ ಕೇಳ್ಕೊಳ್ತಾನೆ. ಆತ್ಮೀಯ ಬಂಧುಗಳೇ, ನನ್ನ ಜೊತೆಗೆ ಶ್ರೀಯುತ ಅಕ್ಷಯ್ KC ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಲ್ರಿಗೂ ಗೊತ್ತಿರುವ ಹಾಗೆ ಸುಳ್ಯನೇ ವೆಲ್ಕಮ್ ಮಾಡೋದಕ್ಕೆ ತಯಾರಾಗಿದೆ. 300 ವರ್ಷಗಳ ಬಳಿಕ ಬ್ರಹ್ಮರಥ, ಅದು ಆ ಚನ್ನಕೇಶವನ ದಯೆಯಿಂದ ನಿಮ್ಮ ಕುಟುಂಬದ ಮೂಲಕ ಚನ್ನಕೇಶವ ದೇವರು ಪಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಕೂಡ ತುಂಬಾನೇ ಹ್ಯಾಪಿ ಆಗಿದ್ದೇವೆ. ಪೂರ್ತಿ ಸುಳ್ಯಕ್ಕೆ ಸುಳ್ಯವೇ ಸೇರ್ಕೊಂಡಿದೆ. ಹಾಗೇನೆ ಈ ಊರಿನ ಈ ತಾಲೂಕಿನ ಶಾಸಕರುಗಳು ಕೂಡ ಬಂದು ಸುಳ್ಯಕ್ಕೆ ಹೋಗ್ತಿರುವಂಥ ರಥ ಅಂತ ಹೇಳುವಂಥ ಬಹಳ ಖುಷಿಯಿಂದ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಪರ್ಸನಲಿ ಆಗಿ ನೀವೊಬ್ಬ ಸುಳ್ಯದವರು ಆಗಿ, ಒಬ್ಬ ಚನ್ನಕೇಶವನ ಭಕ್ತನಾಗಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ನಿಮಗೆ ಮಾತಾಡೋದಕ್ಕೆ ಸಿಗ್ಲಿಲ್ಲ, ಎಲ್ಲ ಕೂಡ ವೇಟಿಂಗ್ ಅಲ್ಲಿ ಇದ್ರು. ತಾವು ಹೇಳ್ಬೇಕು ಸರ್. ಈಗ ನಿನಗೆ ಎಷ್ಟು ಖುಷಿ ಉಂಟು? ತುಂಬಾ ಖುಷಿ ಉಂಟು. ನಮ್ಮ ಅಷ್ಟೇ ಖುಷಿ ನನಗುಂಟು. ಓಕೆ. ಯಾಕೆ ಅಂತ ಹೇಳಿದರೆ ಇದು ನನ್ನ ತಂದೆ ತಾಯಿ ಅವರು ಕೊಡ್ತಾ ಇರ್ಬೋದು, ಆದರೆ ಇದೊಂದು ನಮ್ಮ ಊರಿಗೆ ಕೊಡುವಂಥ ಕೊಡುಗೆ. ಇದು ಪ್ರತಿಯೊಬ್ಬರು ನಮ್ಮ ಜನತೆ ಯಾರಿದ್ದಾರೆ ನಮ್ಮ ಊರಿನ ಜೊತೆ ಆಗ್ಬೋದು, ಚನ್ನಕೇಶ್ವರ ಭಕ್ತರಾಗಿರ್ಬೋದು, ಅವರಿಗೆ ಸಲ್ಲಿಸುವಂಥ ಒಂದು ಗೌರವ. ಪ್ರತಿಯೊಬ್ಬರು ನಮ್ಮ ಊರಿನ ಜನ ಯಾರ್ಯಾರು ಭಕ್ತಿಯಿಂದ ನಮ್ಮ ಚನ್ನಕೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಒಂದು ಅಭಿಮಾನ ಉಂಟು, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಇದು. ನಮಗೆಲ್ಲ ಸಿಕ್ಕಿರುವಂಥ ಭಾಗ್ಯ. ಅದೇ ನಿನಗೆ ಗೊತ್ತಿದ್ದಾಗೆ ಹೌದು, ಸಾಧಾರಣ ನಮ್ಮ ಹಳೆ ರಥಕ್ಕೆ 300 ವರ್ಷ ಆಯಿತು. ಹೌದು. ಈಗ 300 ವರ್ಷದ ಹಿಂದೆ ಅವ್ರು ಯಾರು ಮಾಡಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ಈ ಕ್ಷಣದಲ್ಲಿ ಇಂಥ ಒಂದು ಅದ್ಭುತವಾದ ಬ್ರಹ್ಮರಥ ಏನು ನಿರ್ಮಾಣ ಆಗಿದೆ, ಇದನ್ನೊಂದು ವೀಕ್ಷಲಿಕ್ಕೆ, ಇದನ್ನೊಂದು ಅದ್ಧೂರಿಯಾಗಿ ತಗೊಂಡು ಹೋಗುವ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಖಂಡಿತ. ಸೊ ಈ ಒಂದು ಭಾಗ್ಯವನ್ನು ಪ್ರತಿಯೊಬ್ಬರು ನಮ್ಮ ಸುಳ್ಯದವರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ಇದರ ಒಟ್ಟಿಗೆ ಸೇರಿ ಇದೊಂದು ಅದ್ಧೂರಿಯಾಗಿ ನಾವು ಇದಕ್ಕೆ ಸ್ವಾಗತ ಕೊಟ್ಟು ನಮ್ಮ ಚನ್ನಕೇಶವನಿಗೆ ಅತ್ಯಂತ ಪ್ರೀತಿಯಿಂದ ಅವನನ್ನು ಮೇಲೆ ಕೂರಿಸಿ ಪ್ರತಿಯೊಬ್ಬರು ರಥ ಎಳೆಯುವಾಗೆ ಆಗಿ ಅವರೆಲ್ಲರಿಗೂ ಅವನ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ಒಂದು ಆಸೆ. ಅಷ್ಟೇ ಸರ್, ಇವಾಗ ನಿಮ್ಮ ಅಕ್ಕನ ಜೊತೆ ಮಾತಾಡಿದೆ, ಅಮ್ಮನ ಜೊತೆ ಮಾತಾಡಿದೆ, ತಂದೆಯವ್ರ ಜೊತೆ ಮಾತಾಡಿದೆ. ಅವರೆಲ್ಲ ಕೂಡ ಹುಟ್ಟಿನಿಂದಲೇ ಅವ್ರ ಬುದ್ಧಿ ಬಂದ ಮೇಲೆ ಚನ್ನಕೇಶವ ದೇವರ ದೊಡ್ಡ ಭಕ್ತರು ಅಂತ. ತಾವೇನು ಜಾಸ್ತಿ ಸಮಯ ಸುಳ್ಯದಲ್ಲಿ ಮೊದಲೇ ಇರಲಿಲ್ಲ ಕಲಿಬೇಕಿಗಾಗಿ, ಇವಾಗೆಲ್ಲ ಸುಳ್ಯದಲ್ಲಿ ಇದ್ದೀರಿ. ನೀವು ಚನ್ನಕೇಶವ ದೇವರ ಜೊತೆಗೆ ಎಷ್ಟು ವರ್ಷದ ಒಂದು ಭಕ್ತನಾಗಿ ಅಲ್ಲೇ ಇದ್ದೀರಾ ಅಂತ? ನಾನೊಂದು 5-6 ಜಾತ್ರೆ ಮಿಸ್ ಆಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಪ್ರತಿ ಜಾತ್ರೆ ನಾನು ಇದ್ದೇನೆ. ಅದು ಈಗ ಕಳೆದ ಒಂದು ನಾನು ಸುಳ್ಯಕ್ಕೆ ಈಗ ಬಂದೊಂದು 2016ರಿಂದ ಬಂದಿ 15ರಿಂದ ಅಲ್ಲಿಂದ ಪ್ರತಿ ಜಾತ್ರೆಗೆ ನಾನು ಭಾಗಿಯಾಗಿದ್ದೇನೆ. ಪ್ರತಿ ಜಾತ್ರೆಯಲ್ಲೂ ರಥ ಎಳೆದಿದ್ದೇನೆ. ಕೆಲವೊಂದು ಜಾತ್ರೆ ಟೈಮಲ್ಲಿ ನಮಗೆ ಸೂತಕ ಇದ್ದದ್ದುಂಟು, ಆ ಟೈಮಲ್ಲಿ ಮಿಸ್ ಆಗಿದೆ ಅಂತ ಹೇಳಿದರೆ ಬಿಟ್ಟರೆ ಆ ಟೈಮಲ್ಲಿ ಕೂಡ ನಾನು ಜಾತ್ರೆಯಲ್ಲಿ ಇದ್ದೆ. ಆದರೆ ಶುಭ ಕಾರ್ಯಕ್ಕೆಲ್ಲ ಸೇರಿಕೊಳ್ಳಿಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ಅವರೆಲ್ಲ ಎಷ್ಟು ಭಕ್ತರು, ನಾವು ಅಷ್ಟೇ ಭಕ್ತರು. ನಮ್ಮ ಊರಿನ ದೇವರು ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ, ಸ್ವಾಭಿಮಾನ. ಸೊ ಆ ಒಂದು ಭಕ್ತಿ ಇದೆಲ್ಲ ನಮಗೆ ನಮ್ಮ ದೇವರ ಮೇಲೆ ಯಾವಾಗಲೂ ಇದ್ದದೆ. ಈ ರಥವನ್ನ ರೆಡಿ ಮಾಡಿರ್ತಕ್ಕಂಥ ಶಿಲ್ಪಿಗಳಿದ್ದಾರೆ, ಅವರ ಒಂದು ನಗು, ಅವರು ಕೊಟ್ಟಿರುವಂತಹ ಉಪಚಾರ ಎಲ್ಲವೂ ಕೂಡ ನಮ್ಮ ಸುಳ್ಯದವರಿಗೆ ತುಂಬಾನೇ ಖುಷಿಯಾಗಿದೆ. ಯಾಕಂದ್ರೆ ಅವರನ್ನು ಅಷ್ಟು ಚೆನ್ನಾಗಿ ನೀವು ಕೂಡ ನೋಡ್ಕೊಂಡಿದ್ದೀರಿ ಅಂತ ಅದರ ಅರ್ಥ. ಅವರ ಪರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಹಾಗೇನೆ ಈ ಒಂದು ರಥದ ಸ್ವಾಗತಕ್ಕಾಗಿ ಪೂರ್ತಿ ಸುಳ್ಯದ ಸಾಕಷ್ಟು ಮಂದಿ ಬಂದಿದ್ದಾರೆ, ಹಿರಿಯರೆಲ್ಲ ಬಂದಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ಅಂತ? ಸೊ ಇಲ್ಲೊಂದು ಸಣ್ಣ ವಿಷಯ ನಾನು ಹೇಳ್ತೇನೆ. ಕಳೆದ ಜಾತ್ರೆಗೆ ನಾನು ಮತ್ತೆ ನನ್ನ ಅಣ್ಣಂದಿರೊಂದು 2-3 ಜನ ನಾವು ನಮ್ಮ ರಥದ ಎದುರಿಗೆ ನಿಂತಿದ್ದೆವು. ಅಲ್ಲಿ ನಿಂತ್ಕೊಂಡಿದ್ದಾಗ ನಾವು ಹೀಗೆ ರಥ ನೋಡಿ ಹೀಗೆ ಒಂದು ಮಾತಾಡಬೇಕಾದ್ರೆ ನಾವು ಮಾತಾಡ್ತಿದ್ದೆವು, ನಮ್ಮ ಸುಳ್ಯಕ್ಕೊಂದು ಬ್ರಹ್ಮ ರಥ ಬಂದರೆ ಒಳ್ಳೆಯದು ಅಂತ. ಆಗ ದೇವರು ಹೊರಗೆ ಬಂದದಷ್ಟೇ, ಒಟ್ಟಿಗೆ ತಂದೆ ಬಂದು ಫಸ್ಟ್ ಹೇಳಿದ್ದೆ ನಮಗೆ, ಸುಳ್ಯಕ್ಕೊಂದು ಈಗ ಬ್ರಹ್ಮರಥ ಬೇಕಲ್ಲ ಅಂತ ಹೇಳಿ. ನಮಿಗೂ ಆಶ್ಚರ್ಯ, ನಾವೇನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದಲ್ಲ, ಅದು ಅಲ್ಲೇ ಮುಂದೆ ದೇವರು ಬರ್ಬೇಕಾದ್ರೆ ನಾವು ಒಂದು ನಾವು ನಮ್ಮ ಮಾತಿಗೆ ಮಾತಾಡಿಕೊಳ್ತೇವೆ. ತಂದೆ ಬಂದು ಹೇಳಿದ್ರು,
ಹೇಳಿ ಹೌದು ಆಗಬೇಕು ಅಂತ. ಈಗ ಸಾಧಾರಣವಾಗಿ ನೀವು ಎಲ್ಲ ಯಾರೇ ಇರಲಿ ಒಂದು ಬ್ರಹ್ಮರಥ ಕೊಡೋದು ಅಂತೇಳಿ ಯೋಚನೆ ಮಾಡಿದ್ರೆ ಹೌದು, ಒಂದು ಎಷ್ಟು ವರ್ಷ ಹಿಡಿಬೋದು ಅಂತೇಳಿ ನಮ್ಮ ತಲೆಗೆ ಬರ್ತದೆ. ಯಾಕೆಂತ ಹೇಳಿದ್ರೆ ಅದರ ಕೆತ್ತನೆ ಕೆಲಸ ಅಷ್ಟು ಸುಲಭ ಅಂತ ಅಲ್ಲ. ಹೌದು, ಅದರ ನಾಲೆಡ್ಜ್ ಮತ್ತೆ ನಾವು ಸಹ ಅದು ಟೈಮ್ ಕೂಡಿ ಬರಬೇಕು, ಪ್ರತಿಯೊಂದು ಅದಕ್ಕೆ ಇದ್ದದ್ದೇ. ಆದರೆ ಅಚಾನಕ್ಕಾಗಿ ಒಂದು ತಿಂಗಳಲ್ಲಿ ನಾನು ಅಷ್ಟು ಸೀರಿಯಸ್ ಆಗಿದೆ ಅಂತೇಳಿ ನಾನು ಇದು ಮಾಡಲಿಲ್ಲ. ಅಂದರೆ ದೇವರು ಅವನ ಶಕ್ತಿ ಏನು ಅಂತೇಳಿ ತೋರಿಸಿದ್ದು. ಓಕೆ, ನಮಗೆ ಒಂದು ತಿಂಗಳಲ್ಲಿ ನಮ್ಮ ಕಣ್ಣೆದುರಿಗೆ ರಾಜಗೋಪಾಲ ಆಚಾರ್ಯರು ಬಂದಿದ್ರು. ಅದೇ ಅವರು ಬರೋ ಒಂದು ವಾರ ಮೊದಲು ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಆನೆಗುಡ್ಡೆ ಗಣಪತಿ ದೇವಸ್ಥಾನ ನಾನು ಅಮ್ಮ ಬಂದು ಹೀಗೆ ಪ್ರಾರ್ಥನೆ ಮಾಡಿ ಹೋದ್ದು. ಏನು ರಥದ ಬಗ್ಗೆ ಏನು ನಾವು ಮಾತಾಡಲಿಲ್ಲ. ನಮಗೆ ಅವರ ಫ್ಯಾಕ್ಟ್ರಿ ಇಲ್ಲೇ ಪಕ್ಕದಲ್ಲಿ ಉಂಟು ಅಂತ ಸಹ ನಮಗೆ ಗೊತ್ತು. ಎಕ್ಸಾಕ್ಟ್ ಒಂದು ವಾರ ಆದಮೇಲೆ ಅವರು ಪ್ರತ್ಯೇಕ ನಮ್ಮ ಕೃಷ್ಣ ಕಾಮತ್ ಅವರು ಮತ್ತು ಹರಿರಾಯ ಕಾಮತ್ ಅವರೆಲ್ಲ ಕರ್ಕೊಂಡು ಬಂದು ನಮ್ಮ ಎದುರಿಗೆ ತಂದೆಯವ್ರ ಹತ್ರ ಮತ್ತು ಅಮ್ಮನವ್ರ ಹತ್ರ ಎಲ್ಲ ಮಾತಾಡಿಸಿದ್ರು. ಅಲ್ಲಿಂದ ಶುರುವಾದ್ದು. ಏನು ಒಂದು 8 ತಿಂಗಳು 7 ತಿಂಗಳಲ್ಲಿ ಇಷ್ಟು ದೊಡ್ಡ ಅದ್ದೂರಿಯಾಗಿ ಮಾಡಿದ್ದಾರೆ. ಇದನ್ನು ನಾವೇನು ಅವರ ಬಗ್ಗೆ ಹೇಳಬೇಕು ಅಂತಿಲ್ಲ. ಅವರು ಎಷ್ಟು ಈಗ ಸಾಧಾರಣ 179ಕ್ಕಿಂತ ಜಾಸ್ತಿ ರಥ ಕೊಟ್ಟಾಗಿದ್ದಾರೆ. ನಾನು ಒಂದು ಕಳೆದ 2 ವಾರ ಮೊದಲು ಬಂದಾಗ ಅಲ್ಲಿ ಒಂದು ರಥ ರೆಡಿಯಾಗಿ ಅದನ್ನು ಕಳಿಸಿಕೊಡ್ತಾ ಇದ್ರು. ಸೊ ಅವರ ಒಂದು ಸಿಸ್ಟಮ್ ನಾನು ಹೇಳುದಿದ್ರೆ ಎಲ್ಲರಿಗೊಂದು ಅವಕಾಶ ಸಿಕ್ಕಿದ್ರೆ ಇಲ್ಲಿಗೊಮ್ಮೆ ಬಂದು ನೋಡಬೇಕು ಅವರ ಒಂದು ಕೆಲಸ ಮಾಡುವ ರೀತಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ನನಗೆ ಇನ್ನೊಂದು ಖುಷಿಯಾದ ವಿಷಯ ಏನು ಅಂತ ಹೇಳಿದರೆ ನಮ್ಮ ರಥಕ್ಕೆ ಬರೀ ಈ ಊರಿನವರಲ್ಲ, ನಮ್ಮ ಊರಿನ ಗುತ್ತಿಗಾರಿನ ಸೈಡ್ ಇರ್ಬೋದು, ಅರಂತೋಡ್ ಸೈಡ್ ಇರ್ಬೋದು, ಸುಮಾರು ಜನ ಶಿಲ್ಪಿಗಳು ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ. ಕಳೆದ ವಾರ ಬರ್ಬೇಕಾದ್ರೆ ನನಗೆ ಅವರೆಲ್ಲ ಅರೆ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಗೊತ್ತು. ಹೌದು. ಸೊ ಅವರೆಲ್ಲ ಭಾರಿ ಖುಷಿಯಿಂದ ನಮ್ಮ ರಥ ಅಂತ ಹೇಳಿ ಇದು ಮಾಡಿದ್ದಾರೆ. ಪ್ರತಿಯೊಬ್ಬರು ಭಕ್ತಿಯಿಂದ ಇದನ್ನು ಕೆತ್ತಿ ಮಾಡಿರುವಂಥ ರಥ. ಸೊ ಇಷ್ಟು ಬೇಗ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅಲ್ಲೇ ನಾವು ಯೋಚನೆ ಮಾಡ್ಬೇಕು. ಅದೇ ನಾನ್ ತಿಳ್ಕೊಳ್ಳೋದು, ಆ ರಥದ ಹೊರಭಾಗದಲ್ಲಿ ನಿಂತು ನೀವು ಮಾತಾಡಿರೋದು, ಒಳಗೆ ನಿಮ್ಮ ತಂದೆಯವರು ಬಂದಾಗ ಅದನ್ನೇ ಹೇಳಿರೋದು, ಎಲ್ಲವೂ ಕೂಡ ಚೆನ್ನಕೇಶವನ್ನೇ ಮಾತಾಡಿಸಿದ್ದಾನೆ, ಮಾಡಿಸ್ತಾ ಇದ್ದಾನೆ ಅಲ್ವಾ? ಇಲ್ಲದ್ರೆ 9 ತಿಂಗಳಲ್ಲಿ ಇದೆಲ್ಲ ಆಗುವಂತದ ನಾನು ಖಂಡಿತ ನನ್ನ ಕನ್ಸಲ್ಲಿ ಕೂಡ ನೆನ್ಸಿಲ್ಲ. ಒಂದು ಕನ್ಸು ನನ್ಸಾದಾಗ ಆಗಿದೆ. ಅವರಿಗೆ ಬೇಕು ಅಂದ್ರೆ ಅವರು ಮಾಡಿಸಿಕೊಳ್ತಾರೆ, ಅದಕ್ಕೆ ಬೇಕಾದ ವ್ಯಕ್ತಿಯಿಂದಲೇ ಮಾಡಿಸಿಕೊಳ್ತಾರೆ, ಕರೆಸಿಕೊಳ್ತಾರೆ, ಎಲ್ಲನೂ ಅದಕ್ಕೋಸ್ಕರ ಪೂರ್ತಿ ಸುಳ್ಯ ಅಷ್ಟು ಶಕ್ತಿ ಇರುವಂತಹ ಸುಳ್ಯದ ಚೆನ್ನಕೇಶವನ ಬ್ರಹ್ಮರಥ ಬರುವಾಗ ನಾವೆಲ್ಲ ಕೂಡ ಸ್ವಾಗತವನ್ನ ಇಲ್ಲಿಂದಲೇ ಮಾಡ್ತಾ ಇದ್ದೇವೆ. ನೀವೆಲ್ಲ ಇರುವಲ್ಲಿಂದಲೇ ಮಾಡಿ ಬನ್ನಿ, ಭಾಗಿಗಳಾಗಿ. ಆ ಚೆನ್ನಕೇಶವನ ಕೃಪೆ ಸದಾಕಾಲ ಎಲ್ಲರ ಮೇಲೆ ಇರಲಿ. ಹಾಗೆ ಇಂಥ ಒಂದು ಪುಣ್ಯದ ಕಾರ್ಯ ನಿಮ್ಮ ಮೂಲಕ ಮಾಡಿಸಿರುವ ಆ ಚೆನ್ನಕೇಶವ ದೇವರಿಗೆ ಧನ್ಯವಾದ. ನಿಮಗೆ ಯಾವತ್ತೂ ಕೂಡ ಖುಷಿ, ಶಾಂತಿ, ನೆಮ್ಮದಿ, ನಗು ಕೊಡ್ಲಿ ಅಂತ ಕೇಳಿಕೊಂಡು, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ, ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ, ಯಾರ್ಯಾರು ಕೈ ಜೋಡಿಸಿದ್ದಾರೆ, ಯಾರ್ಯಾರಿಗೆ ಭಕ್ತಿ ಉಂಟು, ಅವರೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಚೆನ್ನಕೇಶವ ಕೊಡಲಿ ಅಂತ ನಾನು ಎಲ್ಲ ಬೇಡಿಕೊಂಡು ಈ ಒಂದು ರಥ ನಾವು ಸುಳ್ಯಕ್ಕೆ ತಗೊಂಡು ಹೋಗೋ ತನಕ ನಮಗೆ ಯಾವ ಅಡೆತಡೆಗಳು ಬರದಾಗೆ ಆ ಶಕ್ತಿ ಕೊಟ್ಟು ನಮ್ಮನ್ನು ಅದ್ಧೂರಿಯಾಗಿ ತಗೊಂಡು ಹೋಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಒಂದು ಮಾತನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದ.